ಎತ್ತಿದ್ದೆ. ಊಟ ಅವನ ಹತ್ರ ಅಲ್ಲಿ ಹೋಟ್ಲ್ ಅವನ ಹತ್ರ ಎಂತ ಹೇಳಿದ್ ಗೊತ್ತಾ, ಅನ್ನ ಬರ್ತಾ ಇರಿ ಅಂತ ಹೇಳ್ಕೊಂಡು ವೇಟ್ ಮಾಡ್ತಾ ಇರೋದು. ಆ ಸ್ವಿಗ್ಗಿ ರೋಸ್ ಹೇಳಿದೆ. ನಂಗೆ ಅಲ್ಲಿ ಹುಡುಗಿ ವಾಯ್ಸ್ ಕೇಳ್ಬೇಕು, ನಿಜವಾಗ್ಲೂ ಚೈತ್ರ ಬಂದಿದ್ದಾಳೆ ಅಂತ ಅನ್ಕೊಂಡೆ. ನಿಜವಾಗ್ಲೂ ಚೈತ್ರ ಅವಿ ಎಲ್ಲ ಸೀರಿಯಸ್ಲಿ ಬಂದಿರಂತ ಅಲ್ಲಿ ಒಂದ್ ಹುಡುಗಿ ವಾಯ್ಸ್ ಎಲ್ಲ ಕೇಳ್ತಲ್ಲ, ಸೊ ಅನ್ಕೊಂಡೆ ಬಂದಿರೋನು ಅಂತ. ಆಗ್ಬೇಕು ಬರ್ಡೇ ಫುಲ್ ವ್ಲಾಗ್ ಮಾಡ್ತೀನಿ. ಬರ್ಡೇ ₹1 ಇಲ್ಲ, ದುಡ್ಡಿಲ್ಲ, ನಾನು ಎಂತದ್ದು ಮಾಡೋದಿಲ್ಲ. ಬಾ ನೀನು ಅಂಜು ನಂಬರ್ ಸೇವಿಂಗ್ಸ್ ನಿಮಗೆ ಕಡೆಗೆ ಎಂತಂದೆ ಅಲ್ಲ ರಿಪ್ಲೈ ಮಾಡಲಿಲ್ಲ ಎಂತಂದಲ್ಲ ಆಕ್ಚುಲಿ ನಾನು ಇವತ್ತು ಹೊಯ್ಕೊಂಡ ನೇಲ್ಸ್ ಎಲ್ಲ ಮಾಡ್ಕೊ ಬಂದಿದೆ. ಇದನ್ನ ಹೋಗೋದು ಇಷ್ಟು ಮಾಡಿಕೊಡ್ತಾರೆ. ನಾನು ಹೋಗೋಣ ಸಾಯಿಬಾಬಾ ಸೇಫ್ ರೂಮಲ್ಲಿ ಯಾವ್ದಿತ್ತು ಅದೇ ಸೇಫ್ ಅಂತ ಇತ್ತು. ನೀ ಕಾಣ್ಲಿಲ್ಲ ಒಂದು ರೂಮಲ್ಲ ಬೆಡ್ ಎಲ್ಲ. ಲಾಸ್ಟ್ ಇಯರ್ ಸಾಯಿಬಾಬನ್ ಗಿಫ್ಟ್ ಸಿಕ್ಕಿತ್ತು, ಈ ವರ್ಷನೂ ಸಾಯಿಬಾಬನ್ ಗಿಫ್ಟ್ ಸಿಕ್ಕಿತ್ತು. ನಾನು ಆಕ್ಚುಲಿ ಇಮ್ಯಾಜಿನ್ ಮಾಡ್ಲಿ ಎಷ್ಟು ಗಿಫ್ಟ್ ಬರುತ್ತೆ ಅಂತ ಹೇಳಿ ಹೇಳ್ಕೊಂಡು. ಸೀರಿಯಸ್ಲಿ ನೀನ್ ಎಂತ ಅದ ದುಡ್ಡಿಲ್ಲ ಈ ಸತಿ ಎಂತದ್ದು ಇಲ್ಲ ಅಂತ ಹೇಳಿ ಹೇಳ್ದಲ್ಲ. ಗಿಫ್ಟ್ ಇತ್ತಲ್ಲ, ನಂಗೆ ಗಿಫ್ಟ್ ಇತ್ತು ಅಷ್ಟೇ. ಫಸ್ಟ್ ಹೇಳಿದ ಚಂದ ರೆಡಿ ಆಗಿ ಬರ್ತಿದ್ದೆ ಅಲ್ಲ, ಬೇರೆ ಡ್ರೆಸ್ ಹಾಕೊಂಡ. ಮತ್ತೆ ನೀವು ನಾಳೆ ಕೇಕ್ ಕಟ್ ಮಾಡ್ತೀರೇನೋ ಅಂತ ಅನ್ಕೊಂಡೆ. ಎಷ್ಟು ದಿನ ಪ್ಲಾನ್? ಇವತ್ತು ಪ್ಲಾನ್ ಮಾಡಿದ್ದೆ. ನಮ್ದು ಫೇವರೇಟ್. ಥ್ಯಾಂಕ್ ಯು. ನನ್ನ ಫೇವರೇಟ್ ಚಾಕ್ಲೇಟ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವ ಗಿಫ್ಟ್? ಬಾ ಇಟ್ಕೋ. ನಿನ್ನ ವಾಯ್ಸ್ ಬಂದ್ರೆ ಅದು ಹಾಕೋತೀನಿ. ನನ್ನ ಕ್ಯೂರಿಯಾಸಿಟಿ ಕರ್ಕೊಂಡು ಬಂದ್ರೆ ನಂಗೆ ನಾನು ನನ್ನ ತಲೆಯಲ್ಲಿ ಎಂತ ಗೊತ್ತಾ, ಸಾಯಿಬಾಬಾ ರಾಘವೇಂದ್ರ ಇಬ್ರು ಬಂದ್ರು. ಈ ವರ್ಷ ನಂದು ಅಲ್ಟಿಮೇಟ್ ನೆಕ್ಸ್ಟ್ ಇದೇ ಫಸ್ಟ್ ಇಯರ್ ಬರ್ತ್ಡೇ ನಾನು ಒಟ್ಟಿಗೆ ಮಾಡ್ತಿದ್ದೆ. ಇಷ್ಟು ವರ್ಷನೂ ಇಲ್ಲಿ ಇರ್ತಿದ್ದೆ, ನಾನು ಬರೋದಿರ್ತಿದ್ದಲ್ಲ ಎವ್ರಿ ಇಯರ್. ನೀ ದಿಶಂಕ್ ಇಂಡಿಯಾ ಹೌದಾ?
ವಾಷಿಂಗ್ ಹೆಂಗಿದೆ? ಎಂತ ಇದು? ಮೈ ಗಾಡ್, ಎಂತದ ಇದು? ಕಾಲ್ಸ್ ಬರ್ತಿತ್ತು. ನಂಗೋಸ್ಕರ ಬರ್ಡೇ ವಿಶ್ ಮಾಡಿದ್ರಿ. ಹಲೋ ಹಾ, ಥ್ಯಾಂಕ್ ಯು ಸೋ ಮಚ್. ನಾನೀಗ ಕೇಕ್ ಕಟಿಂಗ್ ಮಾಡ್ತಿದ್ದೆ ಅಣ್ಣ. ಹಾಕಿ ಇದು. Oh my god. Hello. Yeah, thank you so much. Okay. Bye, Nitya. Oh my god. ನಾನು ಆಕ್ಚುಲಿ ಇದು ತಕ್ಕಂತ ಅನ್ಕೊಂಡಿದ್ದೆ. ಶಿಡಿನೋ ಸಕ್ಕದಿತ್ತು. ಓ ಮೈ ಗಾಡ್. ಓ ಸ್ಪೂನು ಶಿರಾ ಎಂತಿತ್ತು ಇದು? ಕಾಯಿನ್. ನಾನು ಆಕ್ಚುಲಿ ಕೇಳ ನಾನು ಕಪ್ ತಗೊಂಡ್ಕಂತ ಅನ್ಕೊಂಡಿದ್ದೆ. ಕಪ್ಪಲ್ಲಿ ಅದು ಕೊಟ್ಟಿದ್ದೆ. ಅಷ್ಟೇ ಅದು. ಜಾಗ್ರತೆ. Oh my god. ಸಕ್ಕತ್ತಿತ್ತಲ್ಲ? ಕಲರ್ ಒಳ್ಳೆ. ನಂದು ಪಿಂಕ್ ಫೇವರೇಟ್ ಅಂತ ಅವನಿಗೆ. ಅದರಲ್ಲೂ ಪಿಂಕ್ ಟೆಡ್ಡಿ ಡೈರಿ. ಇದು ಚಾಕ್ಲೇಟಾ? ಚಾಕ್ಲೇಟ್ ಡೈರಿ. ಗ್ರೀಟಿಂಗ್ಸಾ? ಓಪನ್ ಮಾಡೋದಾ? ಇಲ್ಲಿ ಬಾ, ನೀ ಅಲ್ಲಿ ನಿಕ್ಕ, ನೀನು ಇಟ್ಕೋ. ಡೆಲ್ಲೂದು ಮೊಬೈಲ್ ಬಂದಿದ್ದಾರೆ. ಕಡ್ಡಿ ದಿನಕ್ಕೊಂದೊಂದು ಹೋಗುತ್ತೆ ಅಥವಾ ಒಂದು? Oh. I am capable, focused and ready for growth, of course. I am becoming the best version of myself daily, of course. I trust my ability to create positive change. I am stronger than my doubts. I choose happiness even in small moments, definitely. In every challenge lies a hidden strength. The world becomes brighter when you choose the kindness. Your journey may be slow, but it is still beautiful. Bye, Chival. I'll 1 kilometer दूर निकल बा. When you uplift someone, you rise too. Of course, huh? Live each day as a work of art in progress. Choose a progress over perfection every time. Work quietly. Let your result be the noise. Pause. Greatness grows from daily discipline. If you are waiting for a sign, this is its beginning. Your future self is counting on your today. One step forward is still a step forward. Do it tired, do it scared, just do it. Push a little more, your breakthrough could be one effort away.
Don't stop until proud becomes your story. Okay. You can't change your life overnight, but you can change your day in a moment. Thank you so much. ಸಕ್ಕದಾಯ್ತು ಎಲ್ಲದು. ಹ್ಯಾಪಿ ಬರ್ಡೇ ಎಲ್ಲ ತಿಂದಿರುತ್ತೆ ಅಲ್ಲ ನೀವು ಚಾಲೆಂಜ್ ಇದು ನಂಗೆ ಖುಷಿ ಆಯ್ತು ಇದೇ ಮೇನ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಆಯ್ತು. ಸಕ್ಕದಾಯ್ತಲ್ಲ. ಇದು ಎಂತ ಸ್ಪೆಷಲ್ ಅಂದ್ರೆ 25 ಕೊಡ್ತೀವಿ 25 ಕೊಡ್ತೀವಿ. ಹ್ಯಾಪಿ ಬರ್ಡೇ. ನಿಜ ಸಕ್ಕದಾಯ್ತು. 23 4 5 5 10 15 ಗೊತ್ತಿಲ್ಲ ಬಟ್ 25 ಹೇಳಿದ್ರು ಮಾತ್ರ. ಅದರಲ್ಲೂ ಪಪ್ಪ ಅಮ್ಮಂದು ಫೋಟೋನು ಇನ್ಕ್ಲೂಡ್ ಆಗಿತ್ತು. ಅವರೆಲ್ಲ ಅದ್ರಲ್ಲಿ ಬರ್ದೇ ಮೋಟಿವೇಶನ್ ಅಂತ. ನ್ಯೂ ಏಜ್, ನ್ಯೂ ಗೋಲ್ಸ್, ನ್ಯೂ ವಿಕ್ಟರೀಸ್. ಹ್ಯಾಪಿ ಬರ್ಡೇ ಕಿಣಿ. ಹ್ಯಾಪಿ ಬರ್ಡೇ ಕಿಣಿ. May this year bring you closer to your biggest dreams. Keep working hard to stay focused on your goals. Stay and trust your path to brighter successful future. Thank you so much. Thank you so much. ಮಾಡ್ತಿಲ್ಲವಾ ಬಾಚಿ ಒಂದು ಸ್ವಲ್ಪ ಮೂಡ್ರಕವಾ. ಇಲ್ಲ ಕುಶಲ್ ಮಗ್ಗಿಲ್ಲ ಅಷ್ಟೇ. ಹಿಂಗ ಅಲ್ಲ ಅಂದ. ಟೈಮು 1:25. ಫೈನಲಿ ತುಂಬಾ ದಿನದಿಂದ ಇತ್ತು 25th ಬರ್ತ್ಡೇ ಅನ್ನುವಂಥದ್ದು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ತರ ನೆಕ್ಸ್ಟ್ ಲೆವೆಲ್ ಮಾಡ್ಕಂತೇಳಿ ಹೇಳಿ ಅನ್ಕೊಂಡಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ನನ್ನ ಅಣ್ಣ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ದ. ನಿಜವಾಗ್ಲೂ ಇಮ್ಯಾಜಿನೇ ಮಾಡ್ದ. ಆಕ್ಚುಲಿ ಎಂತ ಆಯ್ತು ಅಂತೇಳಿ ಹೇಳಿದ್ರೆ, ನಂದು ಇವತ್ತಿನ ರುಟೀನ್ ಒಂದು ಹೇಳಿಬಿಡ್ತೆ ಕೇಳಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದ್ರೂ ಕೂಡ ಅಣ್ಣ ಫೋನ್ ಮಾಡ್ದ, ಅಂಚು ಹೊರಗಡೆ ಹೋಗ್ಬಪ್ಪ ರೆಡಿ ಆಗಂತೇಳಿ ಹೇಳ್ದ. ನಂಗೆ ಅಷ್ಟೊತ್ತಿಗೆ ಓಕೆ ಮೇ ಬಿ ನನ್ನ ಬರ್ಡೇಗೆ ಏನೋ ಸರ್ಪ್ರೈಸ್ ಮಾಡಿದ ಹಂಗೆ ಹಿಂಗೆ ಅಂತೇಳಿ ಅನ್ಕೊಂಡು ಪಟ್ಟ ಚಂದ ರೆಡಿಯಾಗಿ ಫುಲ್ ಸೆಟಪ್ ಎಲ್ಲ ಮಾಡ್ಕೊಂಡು ಹೋದೆ. ಅಲ್ಲಿ ಹೋಯ್ಕಂಬತ್ತಿ ಅಂತೆಲ್ಲ ನಾವು ನಾರ್ಮಲ್ ಲಾಲ್ಬಾಗಿಗೆ ಹೋಯ್ತು. ಅಲ್ಲಂತ ಫ್ಲವರ್ಸ್ ಇದ್ದಿದ್ದೆಲ್ಲ ಇತ್ತು. ಸೊ ಅದೆಲ್ಲ ಕಾಣ್ತು. ದೆನ್ ಅದಾದ್ಮೇಲೆ ಇಲ್ಲಿಗೆ ಹೋಯ್ತು. ಎಲ್ಲ ನಮ್ದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಗ್ತಿತ್ತು. ಸೊ ಅಲ್ಲಿ ಹೋಯ್ತು. ಅಲ್ಲಿ ಒಂದು ರೌಂಡ್ ಹಾಕ್ತು, ವಾಪಸ್ ಬಂತು. ನಂಗೆ ಅಷ್ಟೊತ್ತಿಗೆ ಅನಿಸ್ತು ನಾನು ಎಂತಕ್ಕೆ ಇಷ್ಟೆಲ್ಲ ರೆಡಿ ಬಂದಿದೆ ಅಂತ ಹೇಳಿ. ನಾನು ಅಲ್ಲಿಂದೆಲ್ಲ ಇದು ಮಾಡ್ಕೊಂಡು ವಾಪಸ್ ಬಂದಾದ್ರ ಮೇಲೆ ಆಯ್ತಲ್ಲ ಇನ್ನೆಂತ ಮಾಡೋದಿಲ್ಲ ಅಂತ ಒಂದು ಸ್ಪೀಚ್ ಬಂದಾದ್ಮೇಲೆ ಇನ್ನೆಂತ ಮಾಡೋದಿಲ್ಲ ಅಂತ ಹೇಳಿ ಅನ್ಕೊಂಡು ಅದೇ ಡ್ರೆಸ್ಸಲ್ಲೇ ಇದೆ. ಸೊ ನೈಟ್ ಎಂತ ಆಯ್ತು ಅಂತ ಹೇಳಿದ್ರೆ ಅವ್ನ ಪೀಜಿಲ್ ಚಪಾತಿ ಮತ್ತೆ ಬೇರೆ ತರಕಾರಿ ಇತ್ತು. ನಮ್ದು ಯೂಶುವಲಿ ಎಂಥದ್ದು ಇದ್ರೆ ಹೊರಗಡೆ ಹೋಗಿ ತಿನ್ಕಪ್ಪ ಮುಚ್ಕೊಂಡು ಇವತ್ತು ಪಾರ್ಟಿ ಕೊಡ್ಸು ನಾಳೆ ಬೇಡ ಅಂತೇಳಿ ಹೇಳ್ದ. ಸರಿ ಹಂಗ ಊಟ ಮಾಡ್ಕೋಬೋದಲ್ಲ ಇದ್ದದ ವಿಷಯದಲ್ಲಿ ಹಂಗೆ ಹೋಯ್ದೆ. ಅಟ್ ಲೀಸ್ಟ್ ನನಗೆ ಈ ತರ ಒಂದು ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡ್ತಾ ಅಂತೇಳಿ ಹೇಳಿ ಗೊತ್ತಿದ್ದೀರಾ. ಅಟ್ ಲೀಸ್ಟ್ ಬೇರೆ ಡ್ರೆಸ್ ಎಲ್ಲ ಆಯ್ಕೆ ನೆಕ್ಸ್ಟ್ ಲೆವೆಲ್ ರೆಡಿಯಾಗಿರೋ ಹೋಗ್ತಿದ್ದೆ. ಇದ್ದ ವೇಷದಲ್ಲಿ ಹೋದೆ. ಅದು ಹೋಯ್ಕಾ ಅಂತ ನಾನು ಇಮ್ಯಾಜಿನೇ ಮಾಡಲಿಲ್ಲ. ಅಷ್ಟು ಚಂದ ಡೆಕೋರೇಷನ್ ಮಾಡಿ ಅಷ್ಟು ಚಂದ ಗಿಫ್ಟ್ಸ್. ಈಗ ನಂದು ಬೆಡ್ ಎಲ್ಲ ತೋರಿಸಿ ಫುಲ್ ಗಿಫ್ಟ್ ಅದರದ್ದೇ ಇದೆ ಐಕಂಡಿತ್ತು. ಸೊ ಒಂದು ನೈಟಿಗೆ ಅದೇ ಆ್ಯಕ್ಚುಲಿ ಎಂತ ಅಂತ ಹೇಳಿದ್ರೆ ಇಷ್ಟು ವರ್ಷ ನಿಜವಾಗ್ಲೂ ಇದು ಹೇಳಬೇಕು. ಇಷ್ಟು ವರ್ಷ ನಾನು ಎಂತ ಮಾಡ್ತಿದ್ದೆ ಅಂತ ಹೇಳಿದ್ರೆ ಮನೆಯಲ್ಲ ನನ್ನ ಊರಲ್ಲ ಸಾಲಿಗ್ರಾಮದಲ್ಲ
ಮನೆಯಲ್ಲಿ ಎಂತಂದ್ರೆ 9 ಗಂಟೆ ಹಂಗೆ ಮನ್ಕೊಂಡಿರ್ತಿದ್ದೆ. 12 o'clockಗೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಮೇಯ್ನ್ ಇರ್ತಾರೋ ಅವ್ರು ವಿಶ್ ಮಾಡ್ಕೋಸ್ಕರ 12 o'clock ಯಾರಾದ್ರು ಇದು ಮಾಡ್ರೆ, ಎಸ್ಪೆಷಲಿ ಅಣ್ಣನೇ. ನಂದು ಒಂದು 10th ಫಸ್ಟ್ PU ನನ್ನ ಫಸ್ಟ್ ವಿಶ್ ಎವ್ರಿ ಇಯರು 1 year ಮಿಸ್ ಆಗಿದೆ ನನಗೆ ಬಂದಿದ್ದು ಮಹೇಶನಿಂದನೇ. ಸೊ ನನ್ನ ಅಣ್ಣನೇ ಎವ್ರಿ ಇಯರು ನಂದು 12 ಗಂಟೆಗೆ ವಿಶ್ ಬೇಕು ಅವನ್ನೇ. ಸೊ ಅವ್ನಿಗೆ ಕಾಲ್ ಬಂದಿತ್ತು, ಡೈರೆಕ್ಟ್ ಕಾಲೇ ಬರ್ತಿತ್ತು. ಕಾಲ್ ಬಂದು ಅದು ರಿಸೀವ್ ಮಾಡಿ ಮಾತಾಡಿ ಅದ್ರ ಮೇಲೆ ನೆಕ್ಸ್ಟ್ ಕಾಣ್ತಿದೆ. ಆ ಕಾಲೇಜ್ ಟೈಮಲ್ಲಂತೂ ಎಷ್ಟು ಮೆಸೇಜಸ್ ಬರ್ತಿತ್ತು ಅಂತ ಹೇಳಿದ್ರೆ ಅದು ಲೆಕ್ಕ ಇಲ್ಲ, ಅಷ್ಟು ಮೆಸೇಜಸ್ ಬರ್ತಿತ್ತು. ಸೊ ಅದು ಎಸ್ಪೆಷಲಿ ಆ 12 o'clock ಬರ್ಡೇ ವಿಶಸ್ ಅಂತೂ ಅಂದರೆ ನಮಗೋಸ್ಕರ ಟೈಮ್ ತಗೊಂಡು ಒಬ್ರು ಮೆಸೇಜ್ ಮಾಡ್ತಿದ್ರು, ವಿಶ್ ಮಾಡ್ತಿದ್ರು ಅಂತ ಹೇಳಿದ್ರೆ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಫಾರ್ ಮಿ. ನಂಗೆ ಸಕ್ಕತ್ತಿತ್ತು ಖುಷಿ ಅಂತ ಹೇಳಿದ್ರೆ. ನನಗೋಸ್ಕರ 12 ಗಂಟೆವರೆಗೆ ಎಚ್ಚರಿಕೆ ಇದ್ದು, ಇಲ್ಲ 12 ಗಂಟೆಗೆ ಅಲ್ರಾಮ್ ಇಟ್ಕೊಂಡು ಎದ್ದು ವಿಶ್ ಮಾಡ್ತಿಲ್ಲ. ಸೊ ಒಂಥರ ಸಿಕ್ಕಾಪಟ್ಟೆ ಖುಷಿ ಅದು. ಸೊ ಅದು ಕಾಣ್ತಿದ್ದೆ. ಅಷ್ಟೊತ್ತಿಗೆ ನಾರ್ಮಲಿ ಫಸ್ಟ್ ಪ್ರಿಫರೆನ್ಸ್ ಮೊಬೈಲಿಗೆ ಹೋಗ್ತಿತ್ತು ಆಯ್ತಾ. ಫಾರ್ ದ ಫಸ್ಟ್ ಟೈಮ್, ನೀವು ನಂಬ್ತಿರೋ ಬಿಡ್ತಿರೋ, ಫಸ್ಟ್ ಟೈಮ್ ನನ್ನ ಮೊಬೈಲಲ್ಲಿ ಇನ್ನೂ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಮೆಸೇಜ್ ಬಂದಿತ್ತು ಅಂತ ಇನ್ನೂ ಕಾಣಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇದು ವ್ಲಾಗ್ ಮಾಡ್ತಾ ಇದ್ದೆ. ಸೊ ನಂಗೆ ಡೈರೆಕ್ಟ್ ಅಲ್ಲೇ ಡೈರೆಕ್ಟ್ ಅಣ್ಣ ವಿಶ್ ಮಾಡ್ದ. ಸೊ ಅಲ್ಲಿಗೆ ಆಯ್ತು. ನೆಕ್ಸ್ಟ್ ವಿಶ್ ಬಂದದಂತಂದೇಳಿ ಹೇಳಿದ್ರೆ ನನ್ನ ಫ್ರೆಂಡ್ ದಿಶಾ ಕಾಲ್ ಮಾಡ್ದಳ. ಆ್ಯಕ್ಚುಲಿ ನಾನು ಅಂದರೆ ಮುಂಚೆನೂ ಅನ್ಕೊಂತಿದ್ದೆ ಕೆಲವೊಂದು ಬೆಸ್ಟ್ ಫ್ರೆಂಡ್ಸ್, ನಾವು ಒಂದು ಪ್ರಯಾರಿಟಿ ಕೊಟ್ಟಿರುವಂಥ ಫ್ರೆಂಡ್ಸ್. ಸೊ ಅವರಿಂದ ಬಂದಿರುತ್ತೆ 12 o'clockಗೆ ಅಂತ ತುಂಬ ಎಕ್ಸ್ಪೆಕ್ಟೇಷನಲ್ಲಿ ಇದೆ. ಬಟ್ ಅದು ಮೀರಿ ನನಗೆ ಈ ವರ್ಷ ಬಂದದ್ದು ನನ್ನ ಫ್ರೆಂಡ್ ಸರ್ಕಲಲ್ಲಿ ದಿಶಾ ಅನ್ನುವಂಥ ವ್ಯಕ್ತಿ ಈ ವರ್ಷ ನನ್ನ ಪರಿಚಯ ಆಗಿರುವಂಥ ನನ್ನ ಫ್ರೆಂಡು. ಸೊ ಆ ವ್ಯಕ್ತಿಯಿಂದ ನನಗೆ ಬಂತು. ಸೊ ನಾವು ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಂಥವು ವಿಶ್ ಮಾಡ್ತಾರೆ ಹಿಂಗಿತ್ತು ಅಂತ. ಬಟ್ ಅದು ಯಾವುದೂ ಬರಲಿಲ್ಲ. ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಬಟ್ ನನ್ನ ಬರ್ಡೇ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಸೊ ಈಗ ದಿಶಾ ಕಾಲ್ ಮಾಡಿದ್ಲು, ಅದು ವಿಷ್ ಆಯ್ತು. ನೆಕ್ಸ್ಟ್ ನನ್ನ ಫ್ರೆಂಡ್, ನನ್ನ ಜೂನಿಯರ್, ನನ್ನ ಆಫೀಸಲ್ಲಿ ಒಬ್ಳು ಜೂನಿಯರ್ ಆಗಿದ್ದಳು. ಸೊ ಅವಳು ಸಿಂಚನ ಅಂತ ಅವಳು ಕಾಲ್ ಮಾಡಿದ್ರು, ಅವಳದ್ದು ವಿಶ್ ಬಂತು. ದೆನ್ ಇನ್ನು ನೆಕ್ಸ್ಟು ನಂದು ಸ್ಟೂಡೆಂಟ್ ಒಬ್ಳಿದ್ಲು ಗ್ರಹಶೀತಲ್ ಅಂತ. ಸೊ ಅವಳದ್ದು ವಿಶ್ ಬಂತು. ಸೊ ಇದಿಷ್ಟು ವಿಶ್ ಬಂದದ್ದು. ಸೊ ಅವ್ರದ್ದೆಲ್ಲ ಕಾಲ್ ಬಂದದಕ್ಕೋಸ್ಕರ ನಂಗೆ ಗೊತ್ತಾಯಿತು. ನೆಕ್ಸ್ಟ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇನ್ನೂ ಮುಟ್ಲಿಲ್ಲ. ಸೊ ಇನ್ನು ಒಂದು ಫ್ರೆಶ್ ಅಪ್ ಎಲ್ಲ ಇನ್ನು ಎಂಟಂತ ವಾಟ್ಸಪ್ ಇನ್ಸ್ಟಾಗ್ರಾಮ್ ಕಾಣ್ತಾ. ದೆನ್ ಅದಾದ್ಮೇಲೆ ನಾಳೆ ಇನ್ನೊಂದು ಸರ್ಪ್ರೈಸ್ ಇತ್ತು. ಸೊ ವೈಟಿಂಗ್ ಫಾರ್ ಟುಮಾರೋ. ನಾಳೆ ಇನ್ನೂ ಖುಷಿ ಆಗ್ತಿತ್ತು ನಾಳೆ. ಸೊ 25th ಬರ್ತ್ಡೇ ನಿಜವಾಗ್ಲೂ ಫಸ್ಟ್ ಟೈಮ್ ಇನ್ ಮೈ ಹೋಲ್ ಲೈಫ್ 25ನೇ ವರ್ಷಕ್ಕೆ ಮಿಡ್ ನೈಟ್ ಸೆಲೆಬ್ರೇಷನ್ ಆಗಿತ್ತು. ಇಷ್ಟು ವರ್ಷನೂ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಸೆಲೆಬ್ರೇಷನ್ ಆಗ್ತಿತ್ತು. ಸೊ ಫಾರ್ ದ ಫಸ್ಟ್ ಟೈಮ್ ಮಿಡ್ ನೈಟ್ ಸೆಲೆಬ್ರೇಷನ್ ಆಯಿತು. ಐ ಆಮ್ ರಿಯಲಿ 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 ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇದ್ರ ಕಂಟಿನ್ಯೂಷನ್ ನಾಳೆ ಇತ್ತು. ಸೊ ನಾಳೆ ಇದು ಮಾಡಿ ಫುಲ್ ಬರ್ತ್ಡೇ ವ್ಲಾಗನ್ನು ಮಾಡಿಬಿಡ್ತಿದೆ ಮಾಡ್ಕಂತ ಅಂದ್ಕೊಂಡಿದೆ. ಸೊ ಗೊತ್ತಿಲ್ಲ. ಸೊ ಇನ್ನು ಮನಿಕಂದೆ ಇನ್ನಂಗೆ ಎನರ್ಜಿ ಇಲ್ಲ, ಬೆಳಿಗ್ಗೆಯಿಂದ ತಿರುಗಿ ಸಾಕಾಯ್ತು. ಸೊ ಈಗ ಮನಿಕಂತೆ. ಓಕೆ, ಸೊ ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.